ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆ 17/11/2019 ನಡೆದ ಎಕ್ಸಾಮ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 1. ಮೊದಲನೇದಾಗಿ 1ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು 48 ಮೊತ್ತವನ್ನು ಪ್ರಯತ್ನಿಸಿದರೆ ಅವನು ಸರಿಯಾಗಿ ಪಡೆದಕ್ಕಿಂತ 2 ಪಟ್ಟು ಹೆಚ್ಚು ತಪ್ಪುಗಳನ್ನು ಪಡೆದನು. ಆತನು ಒಟ್ಟು ಎಷ್ಟು ಸರಿಯಾಗಿ ಪರಿಹರಿಸಿದ್ದಾರೆ? ಇದರ ಉತ್ತರ ಆಯ್ಕೆ 2, 16. ಬಿಡಿಸುವ ವಿಧಾನವನ್ನು ಗಮನಿಸಿ. 2ನೇ ಪ್ರಶ್ನೆ. ಎ ಯು ಬಿಯ ಸಹೋದರಿ, ಸಿ ಯು ಬಿಯ ತಾಯಿ, ಡಿ ಯು ಸಿಯ ತಂದೆ, ಇ ಯು ಡಿಯ ತಾಯಿ. ಹಾಗಾದರೆ ಎ ಹೇಗೆ ಡಿಗೆ ಸಂಬಂಧಿಸಿದೆ? ಬಿಡಿಸುವ ವಿಧಾನವನ್ನು ಗಮನಿಸಿ. ಇದರ ಉತ್ತರ ಆಯ್ಕೆ 1, ಅಜ್ಜ. 3ನೇ ಪ್ರಶ್ನೆ. ಆಯುಷ್ ಹುಟ್ಟಿದ್ದು ತಂದೆಯ ಮದುವೆಯಾದ 2 ವರ್ಷಗಳ ನಂತರ. ಆಯುಷ್ನ ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕವಳು, ಆದರೆ 10 ವರ್ಷದ ಆಯುಷ್ಗಿಂತ 20 ವರ್ಷ ದೊಡ್ಡವಳು. ಹಾಗಾದರೆ ಯಾವ ವಯಸ್ಸಿನಲ್ಲಿ ತಂದೆ ಮದುವೆಯಾದರು? ಬಿಡಿಸುವ ವಿಧಾನವನ್ನು ಗಮನಿಸಿ. ಇದರ ಉತ್ತರ ಆಯ್ಕೆ 1, 23 ವರ್ಷ. 4ನೇ ಪ್ರಶ್ನೆ. ಒಂದು ಚೌಕಕ್ಕೆ ಎಷ್ಟು ಲಂಬ ಕೋನಗಳಿವೆ? ಬಿಡಿಸುವ ವಿಧಾನವನ್ನು ಗಮನಿಸಿ. ಇದರ ಉತ್ತರ ಆಯ್ಕೆ 2, 4 ಲಂಬ ಕೋನಗಳಿವೆ. 5ನೇ ಪ್ರಶ್ನೆ. ಬಿಟ್ಟು ಹೋದ ಸಂಖ್ಯೆಯನ್ನು ಹುಡುಕಿ. 12:30, 30:14 ಅನುಪಾತ. ಇದರ ಉತ್ತರ ಆಯ್ಕೆ 3, 35. ಬಿಡಿಸುವ ವಿಧಾನವನ್ನು ಗಮನಿಸಿ. 6ನೇ ಪ್ರಶ್ನೆ. ಅಕ್ಷಾಂಶದ ಲ್ಯಾಟಿಟ್ಯೂಡ್ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮನಾಗಿರುತ್ತದೆ. ಹಾಗಾದರೆ ಇದರ ಉತ್ತರ ಆಯ್ಕೆ ಸಿ, 111 ಕಿಲೋಮೀಟರ್. 7ನೇ ಪ್ರಶ್ನೆ. ಆಗ್ನೇಯ ಉತ್ತರವಾಗಿದ್ದರೆ ಈಶಾನ್ಯ ಪಶ್ಚಿಮ ಆಗುತ್ತದೆ. ಪಶ್ಚಿಮ ಏನಾಗುತ್ತದೆ? ಇದರ ಉತ್ತರ ಆಯ್ಕೆ 3, ಆಗ್ನೇಯ. ಬಿಡಿಸುವ ವಿಧಾನವನ್ನು ಕೆಳಗೆ ಗಮನಿಸಿ. 8ನೇ ಪ್ರಶ್ನೆ. ಬಿರ್ಜು ಮಹಾರಾಜರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಆಯ್ಕೆ ಸಿ, ಕಥಕ ನರ್ತಕ. 9ನೇ ಪ್ರಶ್ನೆ. ಬದ್ರಿನಾಥ್ ಯಾವ ನದಿಯ ದಡದಲ್ಲಿದೆ? ಆಯ್ಕೆ ಸಿ, ಅಲ್ಕಾನಂದ್. 10ನೇ ಪ್ರಶ್ನೆ. ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು? ಆಯ್ಕೆ ಎ, ಸರ್ವೋಚ್ಚ ನ್ಯಾಯಾಲಯ. 11ನೇ ಪ್ರಶ್ನೆ. 2019ರಲ್ಲಿ ಯಾವ ಪ್ರಸಿದ್ಧ ವ್ಯಕ್ತಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು? ಆಯ್ಕೆ ಸಿ, ಅಮಿತಾಬ್ ಬಚ್ಚನ್. 12ನೇ ಪ್ರಶ್ನೆ. ಸಡನ್ ಡೆತ್ ಈ ಪದವು ಸಂಬಂಧಿಸಿರುವುದು? ಇದು ಗ್ರೇಸ್ ಅಂಕವಾಗಿದೆ. 13ನೇ ಪ್ರಶ್ನೆ. ಅರೆಕಾನಟ್ ವಲಯದಲ್ಲಿ ಮೊದಲ ಬಾರಿಗೆ ಭೌಗೋಳಿಕ ಸೂಚನಾ ಟ್ಯಾಗ್ ಪಡೆದ ಸ್ಥಳ ಯಾವುದು? ಆಯ್ಕೆ ಬಿ, ಸಿರ್ಸಿ. 14ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಜೆಯಾಗಲು ಷರತ್ತು, ಕಂಡೀಷನ್ ಅಲ್ಲ? ಆಯ್ಕೆ ಬಿ, ಆಸ್ತಿ ಸಂಪಾದಿಸುವುದು. 15ನೇ ಪ್ರಶ್ನೆ. ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನವನ್ನು ಬಳಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಸಿ, ಪ್ಲಾಟರ್. 16ನೇ ಪ್ರಶ್ನೆ. ಧ್ವನಿಯ ವೈಶಾಲ್ಯವನ್ನು ಆಂಪ್ಲಿಟ್ಯೂಡ್ ಆಫ್ ಸೌಂಡ್ ಅಳೆಯುವ ಘಟಕ? ಇದರ ಉತ್ತರ ಆಯ್ಕೆ ಎ, ಡೆಸಿಬಲ್. 17ನೇ ಪ್ರಶ್ನೆ. ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ? ಇದರ ಉತ್ತರ ಆಯ್ಕೆ ಎ, ಬೆಂಗಳೂರು. 18ನೇ ಪ್ರಶ್ನೆ. ಈ ಕೆಳಗಿನ ಯಾವ ರಾಜವಂಶ ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದೆ? ಇದರ ಉತ್ತರ ಆಯ್ಕೆ ಎ, ಚಾಲುಕ್ಯ. 19ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಜೈನ ಧರ್ಮ ಹರಡುವಿಕೆಗೆ ಯಾರು ಕಾರಣ ಎಂದು ಪರಿಗಣಿಸಲಾಗಿದೆ? ಆಯ್ಕೆ ಬಿ, ಚಂದ್ರಗುಪ್ತ ಮೌರ್ಯ.
20ನೇ ಪ್ರಶ್ನೆ, ಪ್ರದೇಶವಾರು ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಆಯ್ಕೆ ಎ ರಾಜಸ್ಥಾನ್. 21ನೇ ಪ್ರಶ್ನೆ, ಭಯೋತ್ಪಾದನೆ ಅಥವಾ ಭಯೋತ್ಪಾದಕತೆ ಸಂಬಂಧಿತ ಅಪರಾಧಗಳ ತನಿಖೆ ನಡೆಸುವುದು ಉದ್ದೇಶದಿಂದ ಇತ್ತೀಚೆಗೆ ಯಾವ ಏಜೆನ್ಸಿಯನ್ನು ಸ್ಥಾಪಿಸಲಾಯಿತು? ಆಯ್ಕೆ ಎ NIA. 22ನೇ ಪ್ರಶ್ನೆ, ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಯನ್ನು ಕೆಳಗಿನ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ? ಇದರ ಉತ್ತರ ಆಯ್ಕೆ ಬಿ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು. 23ನೇ ಪ್ರಶ್ನೆ, ನರೇಂದ್ರನಾಥ್ ದತ್ ಎಂಬುದು ಯಾರ ಮೂಲ ಹೆಸರು? ಉತ್ತರ ಎ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು. 25ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಯ್ಕೆ ಎ ಹರಿಹರ. 1. 25ನೇ ಪ್ರಶ್ನೆ, ಸರ್ಕ್ಯೂಟ್ನ ಸಮಾನಾಂತರ ಸಂಪರ್ಕದ ಪ್ರಯೋಜನ ಇದಾಗಿದೆ. ಆಯ್ಕೆ ಎ ಅದೇ ವೋಲ್ಟೇಜ್ ಲಭ್ಯವಿದೆ. 26ನೇ ಪ್ರಶ್ನೆ, ಇವರ ಪೂರ್ವಾನುಮತಿಯಿಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣ ಮಸೂದೆ ಮನಿ ಬಿಲ್ಲನ್ನು ಪರಿಚಯಿಸಲಾಗುವುದಿಲ್ಲ. ಆಯ್ಕೆ ಎ ರಾಷ್ಟ್ರಪತಿ. 27ನೇ ಪ್ರಶ್ನೆ, ಭಾರತದ ಮೊದಲ ಕಾರ್ಪೊರೇಟರ್ ರೈಲು ತೇಜಸ್ ಎಕ್ಸ್ಪ್ರೆಸ್ ಇವುಗಳಲ್ಲಿ ನಡುವೆ ಚಲಿಸುತ್ತದೆ. ಆಯ್ಕೆ ಡಿ ಲಕ್ನೋ ಮತ್ತು ನವದೆಹಲಿ. 28ನೇ ಪ್ರಶ್ನೆ, ಭಕ್ತಿ ಚಳುವಳಿಯ ಕೆಳಗಿನ ಯಾವ ಅಂಶ ಸೂಫಿ ಸಂತರೊಂದಿಗೆ ಸಾಮಾನ್ಯವಾಗಿದೆ? ಇವುಗಳಲ್ಲಿ ಎಲ್ಲವೂ. 29ನೇ ಪ್ರಶ್ನೆ, ಭಾರತ ಮತ್ತು ಯಾವ ದೇಶ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಆಯೋಜಿಸುತ್ತದೆ? ಇದರ ಉತ್ತರ ಆಯ್ಕೆ ಡಿ ಜಪಾನ್. 30ನೇ ಪ್ರಶ್ನೆ, ಯಾರ ಜನನ ವಾರ್ಷಿಕೋತ್ಸವವನ್ನು ಸದ್ಭಾವನಾ ದಿವಸ ಮತ್ತು ಮರಣ ವಾರ್ಷಿಕೋತ್ಸವವನ್ನು ಭಯೋತ್ಪಾದನಾ ವಿರೋಧಿ ದಿನವೆಂದು ಆಚರಿಸಲಾಗುತ್ತದೆ? ಆಯ್ಕೆ ಬಿ ರಾಜೀವ್ ಗಾಂಧಿ. 31ನೇ ಪ್ರಶ್ನೆ, ನೀತಿ ಆಯೋಗದ ವಿಸ್ತೃತ ರೂಪ? ಇದರ ಉತ್ತರ ಆಯ್ಕೆ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. 32ನೇ ಪ್ರಶ್ನೆ, ಅಮೆಜಾನ್ ಮಳೆಕಾಡು ಯಾವ ಖಂಡದಲ್ಲಿದೆ? ಉತ್ತರ ಎ ದಕ್ಷಿಣ ಅಮೇರಿಕಾ. 33ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿನ ರ್ಯಾಮ್ ಅನ್ನು ಶಾರ್ಟ್ ಮೆಮೊರಿಯಾಗಿ ಬಳಸಲಾಗುತ್ತದೆ ಏಕೆಂದರೆ ಅದು? ಉತ್ತರ ಬಿ ಬಾಷ್ಪಶೀಲ. 34ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್? ಇದರ ಉತ್ತರ ಆಯ್ಕೆ ಎ ಬಿಂಗ್. 35ನೇ ಪ್ರಶ್ನೆ, ಕ್ಲೋರೋಫಿಲ್ ಸ್ವಾಭಾವಿಕವಾಗಿ ಸಂಭವಿಸುವ ಚೆಲೆಟ್ ಸಂಯುಕ್ತವಾಗಿದ್ದು ಇದರಲ್ಲಿ ಯಾವ ಕೇಂದ್ರ ಲೋಹವಿದೆ? ಆಯ್ಕೆ ಬಿ ಇದರ ಉತ್ತರ ಮ್ಯಾಗ್ನೀಷಿಯಂ. 36ನೇ ಪ್ರಶ್ನೆ, ಭಾರತೀಯ ವಾಯುಸೇನೆಯನ್ನು ಮೊದಲ ಈ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಉತ್ತರ ಸಿ 1932ರಲ್ಲಿ. 37ನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇದರ ಉತ್ತರ ಆಯ್ಕೆ ಸಿ 1915. 38ನೇ ಪ್ರಶ್ನೆ, ಈ ಕೆಳಗಿನ ಯಾವ ನಗರವು ಕಮಿಷನರೇಟ್ ಪೊಲೀಸ್ ವ್ಯವಸ್ಥೆಯನ್ನು ಹೊಂದಿದೆ? ಉತ್ತರ ಡಿ ಎಲ್ಲವೂ. ಬೆಳಗಾವಿ, ಕಲಬುರಗಿ, ಮೈಸೂರು. ಇದರ ಉತ್ತರ ಎಲ್ಲವೂ. 39ನೇ ಪ್ರಶ್ನೆ, ರೇಡಿಯೋ ಕಾರ್ಬನ್ ಡೇಟಿಂಗ್ ತಂತ್ರಜ್ಞಾನವನ್ನು ಮುಖ್ಯವಾಗಿ ಯಾವುದರ ವಯಸ್ಸನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ? ಉತ್ತರ ಬಿ ಪಳೆಯುಳಿಕೆಗಳಿಗೆ. 40ನೇ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ನಾಡಗೀತೆ ಭಾರತ ಜನನಿಯ ತನುಜಾತೆಯ ಲೇಖಕರು ಯಾರು? ಇದರ ಉತ್ತರ ಆಯ್ಕೆ ಡಿ ಕುವೆಂಪುರವರು. 41ನೇ ಪ್ರಶ್ನೆ, ಉಪರಾಷ್ಟ್ರಪತಿಯ ಅಧಿಕಾರ ಅವಧಿ ಎಷ್ಟು?
ಉತ್ತರ ಸಿ 5 ವರ್ಷಗಳು. ವಿವರಣೆಯನ್ನು ನೋಡಬೇಕಾದರೆ ವಿಡಿಯೋವನ್ನು ಪಾಸ್ ಮಾಡಿ ಗಮನಿಸಿ. 42ನೇ ಪ್ರಶ್ನೆ, ಈ ಕೆಳಗಿನ 2 ನಕ್ಷತ್ರ ಚಿಹ್ನೆಯನ್ನು ಯಾರು ಧರಿಸುತ್ತಾರೆ? ಆಯ್ಕೆ ಬಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. 43ನೇ ಪ್ರಶ್ನೆ, ಎಲ್ಲೋರಾದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯವನ್ನು ಯಾರು ಕಟ್ಟಿಸಿದರು? ಉತ್ತರ ಸಿ ರಾಷ್ಟ್ರಕೂಟ ದೊರೆ ಕೃಷ್ಣ 1ನೇವನು. 44ನೇ ಪ್ರಶ್ನೆ, ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ? ಉತ್ತರ ಎ ಬಳ್ಳಾರಿ. 45ನೇ ಪ್ರಶ್ನೆ, 1983ರಲ್ಲಿ ಕೇಂದ್ರ ರಾಜ್ಯ ಸಂಬಂಧಕ್ಕೆ ಕೇಂದ್ರ ಸರ್ಕಾರವು ಈ ಕೆಳಗಿನ ಯಾವ ಆಯೋಗವನ್ನು ರಚಿಸಿತು? ಇದರ ಉತ್ತರ ಎ ಸರ್ಕಾರಿ ಆಯೋಗ. 46ನೇ ಪ್ರಶ್ನೆ, ರಾಜತರಂಗಿಣಿಯ ಲೇಖಕರು ಯಾರು? ಉತ್ತರ ಎ ಕಲ್ಹಣ್. 47ನೇ ಪ್ರಶ್ನೆ, ಕನ್ನಡ ಭಾಷೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಆಯ್ಕೆ ಬಿ ಕುವೆಂಪುರವರು. 48ನೇ ಪ್ರಶ್ನೆ, KSRPಯ ವಿಸ್ತೃತ ರೂಪ? ಉತ್ತರ ಬಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್. 49ನೇ ಪ್ರಶ್ನೆ, ಸಾರ್ಕ್ ಸಚಿವಾಲಯದ ಶಾಶ್ವತ ಪ್ರಧಾನ ಕಚೇರಿ ಎಲ್ಲಿದೆ? ಉತ್ತರ ಎ ಕಾಠ್ಮಂಡು. 50ನೇ ಪ್ರಶ್ನೆ, ಆಮ್ಲಜನಕ ಮತ್ತು ಓಝೋನ್ಗಳು? ಇದರ ಉತ್ತರ ಎ ಹಂಚಿಕೆಗಳು. Hello friends. Thank you friends.